ಬಾರು ಸ್ಟಾಪ್ ಮಾಡಿ ಹೋಗ್ಬಿಟ್ಟ. ಇನ್ನು ಹೋಟ್ಲ್ ಮಾರೋದು ಈಸಿನೇ. ಆ ಲಕ್ಷ್ಮಿ ಸಂಬಂಧಪಟ್ಟ ಕೆಲಸನ ಶುರು ಮಾಡಲು ಅಂತ ಕೇಳ. हेलो, मैं गावन जोसेफ हमारे होटल के रिसेप्शन से बोल रहा हूँ. प्लीज कम. ಯಾರು? ಗಾವನ್ ಜೋಸೆಫ್. ಅವನೆಲ್ಲಿಂದ ಕಾಲ್ ಮಾಡ್ದ? ಇಲ್ಲೇ ಕೆಳಗಿಂದ. ಇವನ್ ಯಾರು ಇಲ್ಲಿಗೆ ಬರಕ್ ಹೇಳಿದ್ದು? ಈ ಹೋಟ್ಲಲ್ಲಿ ಅರ್ಧ ಶೇರ್ ಕೊಡ್ತೀನಿ ಅಂತ ಹೇಳಿದಕ್ಕೆ ಅವನು ಮಹೇಶ್ ಸರ್ನ ಜೈಲಿಗೆ ಕಳ್ಸಿದ್ದು. ಅವನಿಂದ ಏನು ಕಿಸಿಯಕ್ಕಾಗಲ್ಲ. ದಡ್ಡನ್ ತರ ಮಾತಾಡ್ಬೇಡ. ಅವನ್ಗೆ ಪ್ರಪಂಚದಲ್ಲಿ ಎಲ್ಲಾ ಜಾಗ ಒಂದೇ ತರನೇ. ಫ್ರೆಂಚು ಚೈನೀಸು ಸೇರಿ 20ಕ್ಕಿಂತ ಜಾಸ್ತಿ ಲ್ಯಾಂಗ್ವೇಜ್ ಮಾತಾಡೋ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಅವನು. ಹಲೋ ಗಾವನ್ ಅವರೇ, ವೆಲ್ಕಮ್. ರಿಯಲಿ ಐ ಮಿಸ್ ಯು ಸೋ ಮಚ್ ಮ್ಯಾನ್. Hope you're fine. ವೆಲ್, ಇಷ್ಟ ದಿನ ಎಲ್ಲಿದ್ದೆ? Paris, Malaysia, Hong Kong, and yesterday I was at Dubai. तो हमने जैसा सोचा था वैसा हो गया ना? ನೋ, ನಾವ್ ಅನ್ಕೊಂಡಂಗೆ ಏನು ನಡೆದಿಲ್ಲ. ಒಂದು ಸಣ್ಣ ಮಿಸ್ಟೇಕ್ ಆಗೋಯ್ತು. ಅನ್ಕೊಳ್ದೆ ಇರೋ ಸಮಯದಲ್ಲಿ ಆ ಮಹೇಶ್ ಅವ್ರ ಮಗಳು ಲಕ್ಷ್ಮಿ ಲ್ಯಾಂಡ್ ಆದ್ಲು. ಅದಕ್ಕೆ ಹೋಟೆಲ್ನ ಮಾರಕ್ಕಾಗಿಲ್ಲ. तो क्यों ना उसको खत्म कर. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕು. ನೋಡು, ಇವ್ರಿಗೆ ನೀನು VIP ರೂಮ್ ಕೀ ಕೊಡು. ಎಲ್ಲ ಅರೇಂಜ್ ಮಾಡ್ಕೊಡು. ಗ್ಯಾವನ್ ಜಿ, ನಿಮ್ನ ನೋಡಿದ್ರೆ ಲಕ್ಷ್ಮಿ ಮೇಡಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಸದ್ಯಕ್ಕೆ ನೀವು ರೂಮ್ ಹೊರಗೆ ಬರಬೇಡಿ. ಓಕೆ. ತುಂಬಾ ಕಷ್ಟಪಟ್ಟಿದ್ದಕ್ಕೆ ಈ ಹೋಟೆಲ್ನ ಪವರ್ ಆಫ್ ಅಟಾರ್ನಿ ನನ್ ಕೈಗೆ ಸೇರಿದ್ದು. ಇದ್ರ ಮಧ್ಯದಲ್ಲಿ ಯಾವನೋ ಬಂದು ಹೆಲ್ಪ್ ಮಾಡಿದೀನಿ ಅಂತ ಹೋಟ್ಲಲ್ಲಿ ಶೇರ್ ಕೇಳ್ತವನೆ. 10 ಪೈಸಾ ಕೊಡಲ್ಲ ನಾನು. ಗ್ಯಾವಿನ್ ಜೋಸೆಫ್ ವರ್ಸಸ್ ಲಕ್ಷ್ಮಿ ಮಹೇಶ್. ನಾನೊಂದು ಐಡಿಯಾ ಹೇಳ. ಇದು ಒಂದು ಪೊಲೀಸ್ ಐಡಿಯಾ. ರಿಸಲ್ಟ್ ಕರೆಕ್ಟಾಗಿದ್ರೆ 2 ಫೈಲು ಕ್ಲೋಸ್ ಮಾಡಬಹುದು. ಏನಮ್ಮ? ಏನೂ ಇಲ್ಲ. ಆ ಹುಡುಗಿ ನನಗೆ ಗೊತ್ತು. ಆ ಹುಡುಗಿಗೂ ನಿಮ್ಗೂ ಏನ್ ಸಂಬಂಧ? ಅದೇ ನಾನೀಗ ಹೇಳಿಲ್ವಾ ಲಕ್ಷ್ಮಿ ಮಹೇಶ್. ನನ್ ಜೊತೆ ಆಡಿದ್ರೆ ಹಿಂಗೆ ಇರೋದು. ಇಲ್ ನೋಡು, ನೀನು ಆ ಶ್ರೀಧರು ಕುಡುಕರ್ನೆಲ್ಲ ನಂಬಾರ್ದು. ನಾನ್ ಕೇಳ್ಪಟ್ವರ್ಗು ಮಹೇಶ್ ಸಾರು ಜೀವನದಲ್ಲಿ ಮಾಡಿರೋ ದೊಡ್ಡ ದಡ್ತನ ಅಂದ್ರೆ ಆ ವ್ಯಕ್ತಿನ ಮ್ಯಾನೇಜರ್ ಮಾಡಿರೋದು. ಲೋ ಕೃಷ್ಣಮೋಹನ, ನಮ್ಮ ಮಹೇಶ್ ಸಾರು ಜೈಲಿಗೆ ಹೋಗಿದ್ ಸಮಯಕ್ಕೆ ಸರಿಯಾಗಿ ಶ್ರೀಧರ ಬಂದು ಆ ಹೋಟೆಲ್ನ ತಗೊಂಡಿದ್ದೀನಿ ಅಂತ ನಮ್ನ ಖಾಲಿ ಮಾಡಕ್ ಹೇಳಿದ್ದು. ನೀನ್ ಯಾಕೆ ಏನು ಮಾತಾಡ್ತಿಲ್ಲ? ಈಗ ಸರಿಗ್ ಬರ್ತಾ ಇದೆ. ಈಗ ಸರಿಗ್ ಬರ್ತಿದ್ಯಾ? ಎಷ್ಟೊತ್ತಿಂದ ನಾನು ಈಗ ಹೋಟೆಲ್ನ ಪವರ್ ಆಫ್ ಅಟಾರ್ನಿ ಅವ್ರ ಕೈಯಲ್ಲೇ ಇದೆ. ಅವ್ರು ಅದನ್ನ ಮಾರಿನೋ ಅಥವಾ ಬೇರೆಯವ್ರ ಹೆಸರಿಗಾದ್ರೂ ಅದನ್ನ ಮಾಡ್ಬಹುದು. ಹಾಗಾದ್ರೆ ಸಮಯ ವ್ಯರ್ಥ ಮಾಡದೆ ಅವನ ಹತ್ರ ವಾಪಸ್ ತಗೊಳ್ಳೋ ದಾರಿ ನೋಡು. ಹೌದು, ನೀವು ಹೋಗಿ ಕೇಳಿದ ತಕ್ಷಣ ಹಂಗೆ ಅದ್ ಕೊಟ್ಬಿಡ್ತಾರೆ. ಮತ್ತೇನ್ ಮಾಡೋದು? ಅದನ್ನ ಹೇಗ್ ಕ್ಯಾನ್ಸಲ್ ಮಾಡ್ಬೇಕು ಅನ್ನೋ ದಾರಿನ ಹುಡುಕಿ. ನನಗ್ ಭಯ ಆಗ್ತಿದೆ. ನನಗ್ ಯಾರು ಇಲ್ಲ, ಸಹಾಯ ಮಾಡಿ. ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯಾ? ನಿನಗ್ ಸಹಾಯ ಮಾಡೋದಕ್ಕೆ ಇವನಿದ್ದಾನೆ. ಏಯ್, ಸುಮ್ನೆ ನಿಂತ್ಕೊಬೇಡ, ಹೋಗೋ ಜೊತೆಲಿ. ಮೊದ್ಲು ಎಲ್ಲಿಗೆ ಹೋಗ್ಬೇಕು? ಮೊದ್ಲು ರಿಜಿಸ್ಟರ್ ಆಫೀಸ್ಗೆ. ಪವರ್ ಆಫ್ ಅಟಾರ್ನಿ ಕೊಟ್ಟೋರಿಂದಾನೇ ಕ್ಯಾನ್ಸಲ್ ಮಾಡಕ್ಕಾಗೋದು. ಅದಕ್ಕೆ ಫಸ್ಟ್ ಪಾರ್ಟಿ ಇಲ್ಲಿ ಬರ್ಬೇಕಾಗುತ್ತೆ. ಇಲ್ಲಾಂದ್ರೆ ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿಗೆ ನೋಟಿಸ್ ಕಳಿಸ್ಬೇಕು. ಅದ್ರ ಕಾಪಿನ ಎಂಬಸಿ ಮೂಲಕ ರಿಜಿಸ್ಟರ್ ಆಗಿರೋ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿದ್ರೆ ಸಾಕು. ಸರ್, ಫಸ್ಟ್ ಪಾರ್ಟಿ ನಮ್ ತಂದೆನೆ. ಹೀಸ್ ರಿಮಾಂಡೆಡ್ ಇನ್ ಸಿಂಗಪೂರ್ ಜೈಲ್. ಗವರ್ಮೆಂಟ್ ಇಂದ ಪರ್ಮಿಷನ್ ಸಿಗದೆ ಅಪ್ಪನ ಕೈಯಿಂದ ಏನೂ ಮಾಡಕ್ಕಾಗಲ್ಲ. ಬೇರೆ ಯಾವ ದಾರಿನೂ ಇಲ್ವಾ ಸರ್? ಕೋರ್ಟ್ ಮುಖಾಂತರ ಯಾವ್ದಾದ್ರು ದಾರಿ? ಕೋರ್ಟ್ ಮುಖಾಂತರ ಹೋದ್ರೆ ಸಮಯ ಹಿಡಿಯುತ್ತೆ. ಅದ್ ಮಾತ್ರ ಅಲ್ಲ, ಬೇಕಿದ್ರೆ ಅಷ್ಟೊತ್ತಿಗೆ ಸೆಕೆಂಡ್ ಪಾರ್ಟಿ ಪ್ರಾಪರ್ಟಿನ ಅವನ ಹೆಸರಿಗೆ ಮಾಡ್ಕೋಬಹುದು. ಹಾಗಿದ್ರೆ ನಾವು ಹೊರಡ್ತೀವಿ. ಸರಿ.
ಹಲೋ ಸರ್. ನಾವ್ ಅನ್ಕೊಂಡಿರಂಗೆ ಒಂದ್ ವ್ಯಕ್ತಿ ಇಲ್ಲಿ ಬಂದಿದ್ದ. ಡೀಟೇಲ್ ಆಗಿ ಎನ್ಕ್ವೈರಿ ಮಾಡಿ ವಾಪಸ್ ಹೋಗಿದ್ದಾರೆ. ಥ್ಯಾಂಕ್ ಯು ಸರ್. ಯಾರಿಗೆ ಫೋನ್ ಮಾಡ್ತಿರೋದು? ಅದಕ್ಕಿಂತ ಮುಂಚೆನೆ ನಿನಗೇನ್ ಗೊತ್ತಾಗ್ಬೇಕೋ ಅದು ಗೊತ್ತಾಯ್ತು. ಸಂಚ್ ಮಾಡಿ ಮಹೇಶ್ ಸರ್ನ ಜೈಲು ಕಳಿಸ್ದವನ್ ಮೇಲೆ ಲಕ್ಷ್ಮಿಗೆ ತುಂಬಾನೇ ಸೇಡಿದೆ ಅಂತ ನಮಗ್ ಗೊತ್ತು. ಆದ್ರೆ ಅದು ಕೊಲೆವರೆಗೂ ಹೋಗುತ್ತೆ ಅಂತ ನಾವು ಅನ್ಕೊಂಡೇ ಇರ್ಲಿಲ್ಲ. ನೀನ್ ಕೊಲೆ ಮಾಡಿದ್ಯಾ? ನಿನ್ನ ನಾನು ಅರೆಸ್ಟ್ ಮಾಡ್ತೀನಿ. ಎಂತ ವಿಧಿ ನೋಡು, ಅಪ್ಪ ವಿದೇಶದಲ್ಲಿ ಜೈಲಲ್ಲಿ, ಮಗಳು ಈ ನಾಡ್ ಜೈಲಲ್ಲಿ. ಕಂತ್ರಿ ನಾಯಿ. ಎರಡು ಸರಿ ನೀನ್ ತಪ್ಪಿಸ್ಕೊಂಡೆ. ಈ ಸರಿ ನಿನ್ ಕೈಲಿ ತಪ್ಪಿಸ್ಕೊಳಕ್ಕಾಗತ್ತಾ? ಏನೇ ಗುರಾಯಿಸ್ತೀಯ? ಈ ಸರಿ ನಿನ್ನ ದೇವರಿಂದನೂ ಕಾಪಾಡಕ್ಕಾಗಲ್ಲ. ಅವ್ರನ್ನ ಇಲ್ಲಿಂದ ಓಡಿಸ್ರೋ. ನಡೀರಿ, ತಳ್ರಿ. ನೋಡಿ ಸರ್, ನಾನಿಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಪ್ರೆಸಿಡೆಂಟು. ನಮ್ಗಳ ಮಧ್ಯೆ ಏನೇ ಇದ್ರು ನಮ್ಗೆ ಸಮಸ್ಯೆ ಬಂದ್ರೆ ಕಾಗೆಗಳ ತರ ನಾವೆಲ್ಲರೂ ಒಟ್ಟಾಗ್ಬಿಡ್ತೀವಿ. ಮೇಡಮ್ನ ನಾನ್ ಕರ್ಕೊಂಡು ಹೋಗ್ತೀನಿ. ನೀನ್ ಹೋಗಲ್ಲೇ. ಚೇಂಜ್ ಮಾಡಕ್ ನೋಡ್ಬೇಡಿ, ಯಾಕಂದ್ರೆ ನಿನ್ ಗಾಡಿಕಿ ನನ್ನ ಹತ್ರನೇ ಇದೆ. ನಮ್ ಯೂನಿಯನ್ಗೆ, ನಮ್ಮೆಲ್ಲರ ಯೂನಿಯನ್ಗೆ, ಯೂನಿಯನ್ಗೆ ಪೊಲೀಸ್ ಅರೆಸ್ಟ್ ಮಾಡಿರೋ ಈ ಹುಡುಗಿನ ಪೊಲೀಸ್ನವರಿಂದಾನೇ ಕರ್ಕೊಂಡ್ ಬಂದು ಡಿಜಿಪಿ ಮುಂದೆ ನಿಂತ್ಕೊಂಡು ನ್ಯಾಯ ಮಾತಾಡ್ತಿದ್ಯಾ. ನಿನಗೆಲ್ಲಿಂದ ಇಷ್ಟೊಂದು ಧೈರ್ಯ ಬಂತು? ಇಲ್ಲಿ ಧೈರ್ಯ ಅನ್ನೋದೇನಿಲ್ಲ ಸರ್, ವಿಶ್ವಾಸ ಅಷ್ಟೇ. ನಿಮ್ ಮೇಲೆ ನಾನಿಟ್ಟಿರೋ ನಂಬಿಕೆ. ನಿನ್ ಮೇಲೂ ನನಗೆ ಕೃತಜ್ಞತೆ ಬಹಳ ಇದೆ, ವಿಶ್ವಾಸನೂ ಇದೆ, ಅಕ್ಕರೆ ಕೂಡ ಇದೆ. ಆದ್ರೆ ಅದಕ್ಕೆ ನೀನ್ ಬೆಲೆ ಕಟ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಮ್ ಪ್ರಾಣ ಕಾಪಾಡಿರೋದಕ್ಕೆ ನೀವು ನನಗೆ ಯಾವ ಸಹಾಯನೂ ಮಾಡೋದ್ ಬೇಡ. ನೀವು ಡಿಜಿಪಿ ಆಗಿರ್ತೀರಾ, ನನಗೆ ಮುಂದೆ ಸಹಾಯ ಆಗತ್ತೆ ಅಂತ ನಾನು ನಿಮಗೆ ಸಹಾಯ ಮಾಡಿಲ್ಲ. ಸರ್ವಿಸ್ ಅಲ್ಲಿ ಇರುವಾಗ್ಲೇ 10-15 ಸಲ ಪನಿಷ್ಮೆಂಟ್ ತಗೊಂಡ್ರು ಆ ಆರುಮುಗಂ ಕೈಯಿಂದ. ಈ ಮುಗ್ಧ ಹುಡುಗಿನ ಕಾಪಾಡಿದ್ದು ನಾನು ತಪ್ಪು ಅಂತ ಹೇಳಿದ್ರೆ ನೀವು ನಿಮ್ ಪೊಲೀಸ್ನ ಕರೆಸಿ ಲಾಕಪ್ ಹಾಕ್ಸಿ ನನ್ನ ಸಾಯಿಸಿ. ಛೇ, ನಿನಗ್ ಗೊತ್ತಿಲ್ವೇನೋ ಈ ಪೊಲೀಸರ ಕಾನೂನೆಲ್ಲ? ಪೊಲೀಸ್ನವ್ರ ವಿಚಾರಣೆ ಪೂರ್ತಿ ಈಗ ನಿನ್ ಹಿಂದೆನೆ ನಡೀತಾ ಇದೆ. ಇವತ್ತು ಆದಷ್ಟು ಬೇಗ ನಿಜವಾದ ಅಪರಾಧಿನ ಕಟಕಟೆಯಲ್ಲಿ ನಿಲ್ಲಿಸ್ಬೇಕು. ಲೇಟ್ ಆದ್ರೆ ಆ ಕೊಲೆಗಾರ ತಪ್ಪಿಸ್ಕೊಳಕ್ಕೆ ನಾವೇ ದಾರಿ ಮಾಡ್ಕೊಡ್ತೀವಿ. ಆತರ ಏನಾದ್ರೂ ಆದ್ರೆ ಈ ಹುಡುಗಿ ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ನಿನ್ ಕೈಲೂ ಸಾಧ್ಯ ಆಗದೆ ಇರಬಹುದು. ಸಾರ್, ಇದ್ರ ಹಿಂದೆ ಯಾರಿದ್ದಾರೆ ಅಂತ ನಾನೀಗಾಗ್ಲೇ ಅದನ್ನೆಲ್ಲ ನಿಮ್ಗೆ ಹೇಳಿದಿನಲ್ಲ. ಸತ್ಯ ನಮಗ್ ತಾನೇ ಗೊತ್ತಿರೋದು. ಆ ನಿಜಾನ ಕರೆಕ್ಟ್ ಆಗಿರೋ ಎವಿಡೆನ್ಸ್ ಜೊತೆ ಪೊಲೀಸ್ಗೆ ಒಪ್ಸಿದ್ರೆ ಹೇಗಿರುತ್ತೆ? ಅದ್ ಹೇಗೆ ಸಾರ್, ನಾನು ಅಷ್ಟೊಂದೇನು ಓದ್ಕೊಂಡಿಲ್ಲ ಅಂದ್ರೂ ನನ್ ತಲೆಗ್ ಬರ್ತಿರೋ ಒಂದು ಸಣ್ಣ ವಿಷಯನ ನಾನು ನಿಮಗೆ ಹೇಳಲಾ? ಇಷ್ಟ ಇದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಬಿಸಾಕಿ.